ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸೂಪರ್ ಹೆಲ್ದಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಚಳಿಗಾಲ ಎಂದರೆ ಎಲ್ಲರಿಗೂ ಬೇಕಾಗುವ ಒಂದು ಮನೆಮದ್ದು ಇದು. ಶೀತ, ಕೆಮ್ಮು, ಜ್ವರ, ಕಫ ಇವು ಚಳಿಗಾಲದಲ್ಲಿ ಫ್ರೀಯಾಗಿ ಪ್ಯಾಕೇಜ್ ಅಂತೆ ಅಲ್ಲವಾ ವೀಕ್ಷಕರೇ? ಆದರೆ ಇವನ್ನೆಲ್ಲ ತಡೆಸೋ ಶಕ್ತಿ ನಮ್ಮ ಮನೆಯಲ್ಲೇ ಇದೆ. ತುಳಸಿ ಎಲೆ. ತುಳಸಿ ಅಂದರೆ ದೇವರ ಸಸ್ಯ, ಔಷಧಿಗಳ ತಾಯಿ. ಪ್ರಾಚೀನ ಕಾಲದಿಂದಲೇ ಆಯುರ್ವೇದದಲ್ಲಿ ತುಳಸಿಯನ್ನು ಮಹಾ ಔಷಧಿ ಅಂತ ಹೇಳುತ್ತಾರೆ. ಇದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಅಂದರೆ ದೇಹ ನಮ್ಮ ಮೇಲೆ ಶೀತ ಬರಬೇಡ ಅಂತೆ ತಡೆಯೋ ಶಕ್ತಿ ಪಡೆಯುತ್ತದೆ. ತುಳಸಿಯಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ತುಂಬ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ. ವಿಟಮಿನ್ ಸಿ ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಬಲಪಡಿಸುತ್ತದೆ. ಇನ್ನು ವಿಟಮಿನ್ ಎ ನಮ್ಮ ಕಣ್ಣುಗಳ ಕಾವಲುಗಾರ. ಹೀಗಾಗಿ ತುಳಸಿ ಎಂದರೆ ಸಾಮಾನ್ಯ ಸಸ್ಯ ಅಲ್ಲ, ಇದು ನಮ್ಮ ಆರೋಗ್ಯದ ರಕ್ಷಣಾ ದೇವತೆ. ಈಗ ನೋಡೋಣ ತುಳಸಿಯಿಂದ ಒಂದು ಸುಲಭವಾದ ಸರಳವಾದ ಕಷಾಯವನ್ನು ಹೇಗೆ ಮನೆಯಲ್ಲೇ ತಯಾರಿಸಿಕೊಳ್ಳಬಹುದು ಎಂದು. ಇದಕ್ಕೆ ಬೇಕಾಗುವ ಪದಾರ್ಥಗಳು: ತುಳಸಿ ಎಲೆ 7ರಿಂದ 8 ಆದರೆ ಸಾಕು, ಶುಂಠಿ 1 ಚಿಕ್ಕ ತುಂಡು, ನಿಂಬೆ ರಸ ಅರ್ಧ ಹೋಳು, ನೀರು 1 ಗ್ಲಾಸ್ನಷ್ಟಾದರೆ ಸಾಕು. ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಜೇನುತುಪ್ಪ ಅಥವಾ ಬೆಲ್ಲವನ್ನು ಸೇರಿಸಿಕೊಳ್ಳಬಹುದು. ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ, ನಂತರ ತುಳಸಿ ಎಲೆ, ಶುಂಠಿ ಹಾಕಿ ಇದನ್ನು 5ರಿಂದ 10 ನಿಮಿಷಗಳ ಕಾಲ ಸಣ್ಣ ಉರಿಯಲ್ಲಿ ಕುದಿಸಿ. ಈ ಸಮಯದಲ್ಲಿ ಮನೆಯೊಳಗೆ ತುಳಸಿಯ ಸುಗಂಧ ಹರಡಿರುತ್ತದೆ, ಮನಸ್ಸು ತಾಜಾ ಆಗುತ್ತದೆ. ಕುದಿಸಿದ ಮೇಲೆ ಸ್ವಲ್ಪ ತಣ್ಣಗಾದ ಬಳಿಕ ಅದನ್ನು ಸೋಸಿ, ನಂತರ ಅದಕ್ಕೆ ನಿಂಬೆ ರಸ ಮತ್ತು ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹೀಗಾಗಿ ನಿಮ್ಮ ತುಳಸಿ ಕಷಾಯ ರೆಡಿಯಾಗಿದೆ. ಈಗ ಕೇಳ್ತೀರಾ, ಇದರಿಂದ ನಿಜವಾಗಿಯೂ ಪ್ರಯೋಜನ ಆಗುತ್ತದೆಯಾ ಅಂತ? ಹೌದು ವೀಕ್ಷಕರೇ, ಇದರಿಂದ ತುಂಬಾ ಉಪಯೋಗ ಇದೆ. ಶೀತ, ಕೆಮ್ಮು, ಕಫ ಕರಗಿಸಲು, ಗಂಟಲು ಹಿತವಾಗಿಸಲು ಇದು ತುಂಬಾ ಸಹಾಯಕಾರಿ. ಗಂಟಲು ನೋವು ಕಷಾಯದ ತಾಪದಿಂದ ತಕ್ಷಣ ಶಮನಗೊಳ್ಳುತ್ತದೆ. ಚಳಿ ಹಿಡಿದಂತೆ ಅನಿಸಿದರೆ 1 ಕಪ್ ಕುಡಿದರೆ ಸಾಕು. ಇಮ್ಯುನಿಟಿ ನಿಯಮಿತವಾಗಿ ಕುಡಿಯುತ್ತಿದ್ದರೆ ದೇಹ ರಕ್ಷಣಾ ಶಕ್ತಿ ಹೆಚ್ಚಾಗುತ್ತದೆ. ಮತ್ತು ಮುಖ್ಯವಾಗಿ ಇದು ಮನಸ್ಸನ್ನು ರಿಲ್ಯಾಕ್ಸ್ ಮಾಡುತ್ತದೆ, ಒತ್ತಡ ಕಡಿಮೆ ಮಾಡುತ್ತದೆ. ಒಮ್ಮೆ ನನ್ನ ಗೆಳತಿ ಹೇಳುತ್ತಿದ್ಲು, ಅಯ್ಯೋ ನನಗೆ ಚಳಿಗಾಲ ಬಂದರೆ ಕಫ ತುಂಬ ಆಗುತ್ತೆ ಅಂತ. ನಾನು ನಗುತ್ತಾ ಹೇಳಿದೆ, ಅದೇನು ಟೆನ್ಷನ್ ಬೇಡ, ತುಳಸಿ ಕಷಾಯ ಕುಡಿ ಅಮ್ಮ ಸಾಕು ಅಂತ. ಅವಳು ಅದನ್ನು ಯಾರು ಮಾಡ್ತಾರೆ? ನಾನು ಹೇಳಿದೆ, ಯಾರ್ಯಾಕೆ ಮಾಡಬೇಕು, ನೀನೇ ಮಾಡು. ಯಾರು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಆರೋಗ್ಯ ಕಾಪಾಡಿಕೊಳ್ಳೋದು ಮುಖ್ಯ. ಒಮ್ಮೆ ಕುಡಿದ ಮೇಲೆ ಅವಳೇ ಹೇಳಿದ್ಲು, ವಾವ್ ಇದೊಂದು ಸೂಪರ್ ಮನೆಮದ್ದು ಅಂತ. ಹಾಗಾದರೆ ವೀಕ್ಷಕರೇ, ಈ ತುಳಸಿ ಕಷಾಯವನ್ನು ನೀವು ಮನೆಯಲ್ಲೇ ಮಾಡಿ ನೋಡಿ. ಒಮ್ಮೆ ಕುಡಿದರೆ ಅದರ ರುಚಿ, ಸುವಾಸನೆ, ಆರೋಗ್ಯದ ಶಕ್ತಿ ಇವೆಲ್ಲ ನಿಮ್ಮ ಮನಸ್ಸನ್ನು ಖಂಡಿತವಾಗಿಯೂ ಗೆಲ್ಲುತ್ತದೆ. ನಿಮಗೆ ಇವತ್ತಿನ ಹೆಲ್ತ್ ಟಿಪ್ಸ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಒಂದು ಹೊಸ ಮನೆಮದ್ದಿನೊಂದಿಗೆ. ಅಲ್ಲಿಯವರೆಗೂ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಧನ್ಯವಾದಗಳು ವೀಕ್ಷಕರೇ.